ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜಕಾರಣಿಗಳು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಅದಕ್ಕೊಂದು ರಾಜಕೀಯ ದೂರದೃಷ್ಟಿ ಅನ್ನೋದಿರುತ್ತೆ. ಪ್ರಿಯಾಂಕ್ ಖರ್ಗೆ ಅವರು RSSನ ಟಾರ್ಗೆಟ್ ಮಾಡಿಕೊಂಡು ಮಾತನಾಡುತ್ತಿರುವುದರಲ್ಲಿ ರಾಜಕೀಯ ದೂರದೃಷ್ಟಿ ಏನು? ಅಂದರೆ ಸೈದ್ಧಾಂತಿಕವಾಗಿ RSSನ ವಿರೋಧಿಸುವವರು ರಾಹುಲ್ ಗಾಂಧಿ ಅವರಿಗೆ ಇಷ್ಟ ಆಗ್ತಾರೆ, ಅದರ ಮೂಲಕ ಮುಂದೆ ಸಹಕಾರಿ, ಈ ಥರದ್ದೇನಾದ್ರು ಆಲೋಚನೆ ಇದೆಯಾ? ಅಥವಾ ಸಮಥಿಂಗ್ ಎಲ್ಸ್? ಅಜಿತ್, ನೋಡಿ, ಇದನ್ನು ಎರಡು ದೃಷ್ಟಿಯಿಂದ ನೀವು ಹೇಳಿದಂತೆ, ಒಂದು ರಾಜಕೀಯ ಏನು, ಇನ್ನೊಂದು ಆ್ಯಕ್ಚುಯಲ್ ಪೊಸಿಷನ್ ಏನು. ನೀವು ರಾಜಕೀಯ ಏನು ಅಂತ ನೋಡ್ಲಿಕ್ಕೆ ಹೋದರೆ ನೋಡಿ, ಪ್ರಿಯಾಂಕ್ ಖರ್ಗೆ ಆ್ಯಂಟಿ RSS, ಆ್ಯಂಟಿ BJP, ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಆ ರೀತಿಯ ಐಡಿಯಾಲಜಿಕಲ್ ಸ್ಟ್ಯಾಂಡಿಂಗ್ ಇದೆ ಅಂತಕ್ಕಂಥದ್ದು ಕಳೆದ 2-3 ವರ್ಷಗಳಲ್ಲಿ ಗಟ್ಟಿಯಾಗಿ ನೋಡ್ಲಿಕ್ಕೆ ಸಿಗ್ತಿದೆ. ಅವರು RSS ಪ್ರಶ್ನೆ ಬಂದಾಗ ಕಠೋರವಾಗಿ ವಿರೋಧಿಸ್ತಾರೆ. ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಮಿನ್ಸಿಂಗ್ ದ ವರ್ಡ್ಸ್ RSSನ ವಿರೋಧಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೂ ಮಾಡಲ್ಲ, ಸದನದ ಹೊರಗಡೆ ಕೂಡ ಮಾಡಲ್ಲ. ರೈಟ್. ಈಗಿದು ಐಡಿಯಾಲಜಿಕಲ್ ಸ್ಟ್ಯಾಂಡಿಂಗಿಂದ ಮಾಡ್ತಿದ್ದಾರೋ ಅಥವಾ ಇಲ್ಲ ನಾಳೆ ಪೋಸ್ಟ್ ಸಿದ್ದರಾಮಯ್ಯನವರ ಸಿನಾರಿಯೋದಲ್ಲಿ ಕಾಂಗ್ರೆಸ್ನಲ್ಲಿ ಯಾರಾದರೂ ಸಿದ್ದರಾಮಯ್ಯನವರ ಥರ RSSನ್ನು, ಹಿಂದುತ್ವವನ್ನು, ಕೋಮುವಾದವನ್ನು ವಿರೋಧಿಸೋರಿದ್ರೆ ಅದು ಪ್ರಿಯಾಂಕ್ ಖರ್ಗೆ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ತೋರಿಸ್ಲಿಕ್ಕೆ ಮಾಡ್ತಿದ್ದಾರೋ ಅಂತಕ್ಕಂಥದ್ದು ಪ್ರಾಯಶಃ ಪ್ರಿಯಾಂಕ್ ಖರ್ಗೆ ಮಾತ್ರ ಸ್ಪಷ್ಟಪಡಿಸ್ಬೇಕು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ವೋಕಲ್ ಆಗಿ ಮಾತಾಡ್ತಾರೆ, ಸದನದ ಒಳಗಡೆ ಇರ್ಬೋದು, ಸದನದ ಹೊರಗಡೆ ಇರ್ಬೋದು. ಅವರು 1-2 ತಿಂಗಳ ಹಿಂದೆ ಕೂಡ ಸಂಘದ ಶಾಖೆಗಳು ಶಾಲೆಯ ಕ್ಯಾಂಪಸ್ನಲ್ಲಿ ನಡೆಯೋದರ ಕುರಿತಂತೆ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ರು. ಈಗಲೂ ಕೂಡ ಅವರು ನಿನ್ನೆ ಕರಾವಳಿಯ ತಲ್ಲಣಗಳು ಅನ್ನುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ RSSನ್ನು ದೆವ್ವ, BJPಯನ್ನು ನೆರಳು ಅಂತ ಕರೆದು ಒಂದು ಹೊಸ ಚರ್ಚೆಯನ್ನು ಹುಟ್ಟುಹಾಕುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನನಗನ್ಸುತ್ತೆ ಪೊಲಿಟಿಕಲಿ ಅದು ಬರೀ ಐಡಿಯಾಲಜಿಕಲ್ ಸ್ಟ್ಯಾಂಡಿಂಗಿಂದ ಮಾತಾಡ್ತಾ ಇದ್ದಾರೆ, ನನಗೆ ಹಂಗೆ ಅನಿಸಲ್ಲ. ಐಡಿಯಾಲಜಿಕಲ್ ಸ್ಟ್ಯಾಂಡಿಂಗಿನ ಜೊತೆಗೆ ತನ್ನ ಮುಂದಿನ ಪೊಲಿಟಿಕಲ್ ಪೊಸಿಷನಿಂಗ್ ದೃಷ್ಟಿಯಿಂದ ಕೂಡ ಸಿದ್ದರಾಮಯ್ಯನವರ ನಂತರ ಯಾರಾದರೂ ಕಾಂಗ್ರೆಸ್ನಲ್ಲಿ, ಯಾಕಂದರೆ ನೋಡಿ, DK ಶಿವಕುಮಾರ್ ಈ ಭಾಷೆ ಮಾತಾಡಲ್ಲ. ಉಳಿದ ನಾಯಕ ಈಗ ಶಿವರಾಜ್ ತಂಗಡಿಗೆ ಎಷ್ಟೇ ಹೇಳಿದ್ರು ಅವ್ರು ಮೊದಲು BJPಯಲ್ಲಿದ್ದವರು, ಅಂದರೆ ಪಕ್ಷೇತರ ಶಾಸಕರಾಗಿದ್ದರೂ ಕೂಡ ಅದಕ್ಕಿಂತ ಮುಂಚೆ BJPಯಲ್ಲಿದ್ದು BJPಯ ಟಿಕೆಟ್ ಸಿಗದೆ ಪಕ್ಷೇತರರಾಗಿ ಆಯ್ಕೆಯಾಗಿ ಬಂದು ಕಾಂಗ್ರೆಸ್ಸಿಗೆ ಬಂದವರು ಅವರು. ಹೀಗಾಗಿ ಶಿವರಾಜ್ ತಂಗಡಿಗೆ ಎಲ್ಲ ಹೇಳೋದು ಬೇರೆ, ಪ್ರಿಯಾಂಕ್ ಖರ್ಗೆ ಹೇಳೋದು ಬೇರೆ ಇರುತ್ತೆ. ಹೀಗಾಗಿ ಅದು ಭಾಗ. ಇನ್ನೊಂದು ನನಗನ್ಸುತ್ತೆ ನೋಡಿ, ಈಗ ದೆವ್ವ ಮತ್ತು ನೆರಳಿನ ಪದಪ್ರಯೋಗ ತಮ್ಮ ರಾಜಕೀಯ ವಿರೋಧಿಗಳಿಗೆ ಬೇಕಾಗಿರಲಿಲ್ಲ ನನಗನ್ನಿಸುವ ಪ್ರಕಾರ. ಇವು ರಾಜಕೀಯ ವಿರೋಧಿಗಳನ್ನು ಟೀಕಿಸಿ, ಅದರಲ್ಲೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನವ್ರು BJPಯನ್ನು ಟೀಕಿಸ್ತಾರೆ, BJPಯವ್ರನ್ನ ಕಾಂಗ್ರೆಸ್ ಅವ್ರನ್ನ ಟೀಕಿಸ್ತಾರೆ, RSSನವರು ಕೂಡ ಪಂಡಿತ್ ನೆಹರೂರಿಂದ ಹಿಡಿದು ಸೋನಿಯಾ ಗಾಂಧಿವರೆಗೆ ಟೀಕಿಸ್ತಾರೆ, ಲೆಫ್ಟ್ನವರು ಸಂಘವನ್ನು ಟೀಕಿಸ್ತಾರೆ. ದೆವ್ವ, ನೆರಳು ಈ ಶಬ್ದಗಳ ಪ್ರಯೋಗ ಇಲ್ಲ. ಬಟ್ ಅವರ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ವಾ. BJPಯ ಬ್ಯಾಕ್ಬೋನ್ ಈಸ್ RSS. ದಟ್ ಈಸ್ 100% ಟ್ರೂ. ಕರೆಕ್ಟ್. ನೀವು ನೋಡಿ, ಕಾಂಗ್ರೆಸ್ನ ನಾನು ವಿಚಾರಧಾರೆ ಅನ್ನಲ್ಲ, ಕಾಂಗ್ರೆಸ್ನ ಇಕೋಸಿಸ್ಟಮ್ಗೆ ಪ್ರತಿಯಾಗಿ ತನ್ನ ಇಕೋಸಿಸ್ಟಮನ್ನು ತಯಾರಿಸಿ ಗಟ್ಟಿಯಾಗಿ ಏಕಾಂಗಿಯಾಗಿ ಅಧಿಕಾರ ದೇಶದಲ್ಲಿ ಯಾರಿಗಾದರೂ ಹಿಡಿಲಿಕ್ಕೆ ಸಾಧ್ಯ ಆಗಿದ್ದರೆ ಅದು RSSಗೆ ಮಾತ್ರ. ಯಾಕಂದ್ರೆ ನೋಡಿ, ಕಮ್ಯುನಿಸ್ಟ್ ಪಕ್ಷಗಳು ಸ್ವತಂತ್ರ ಬಂದಾಗ ಭಾಳ ಪವರ್ಫುಲ್ ಇದ್ದು ಬಹುತೇಕ ರಾಜ್ಯಗಳಲ್ಲಿ. ಆದರೆ ಕಮ್ಯುನಿಸ್ಟ್ ಪಕ್ಷಗಳಿಗೆ ಕಾಂಗ್ರೆಸ್ನ ಒಂದು ಪರ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು RSSನಿಂದ ಮಾತ್ರ ಸಾಧ್ಯ ಆಯಿತು. ಅಂದರೆ BJP ಅದರ ಫೇಸ್ ಇರ್ಬೋದು ಅಜಿತ್, ಆದರೆ ಈಗ ಕಾಂಗ್ರೆಸ್ನ ಒಂದು ರೀತಿಯಾಗಿರ್ತಕ್ಕಂಥ ಇಡೀ ಸ್ಟ್ರೆಂತ್ ಹೆಂಗೆ ಗಾಂಧಿ ಕುಟುಂಬವೋ ಹಾಗೆ BJPಯ ಸ್ಟ್ರೆಂತ್ RSS ಕೂಡ ಹೌದು. ಅದಕ್ಕೊಂದು ರಾಷ್ಟ್ರೀಯವಾಗಿರ್ತಕ್ಕಂಥ ವ್ಯಾಪಕತೆ, ರಾಷ್ಟ್ರೀಯ ಪ್ರಭಾವ ಇರ್ಬೋದು, ಒಂದು ಐಡಿಯಾಲಜಿ ಇರ್ಬೋದು, ಇವೆಲ್ಲವೂ ಕೊಡ್ತಾ ಇರೋದು RSS. ನೋ ಡೌಟ್. ಒಂದು ಕಮ್ಯುನಿಸ್ಟ್ ಆದ್ಮೇಲೆ ಸೋಷಿಯಲಿಸ್ಟ್ಗಳು ಕೂಡ ಪ್ರಯತ್ನ ಪಟ್ಟರು. ರಾಮ್ ಮನೋಹರ್ ಲೋಹಿಯಾರಿಂದ ಪ್ರಭಾವಿತರಾಗಿ ಕರ್ಪೂರಿ ಠಾಕೂರ್ ಇರ್ಬೋದು, ನಂತರದ VP ಸಿಂಗ್ ಇರಬಹುದು, ಚೌಧರಿ ಚರಣ್ ಸಿಂಗ್ ಇರಬಹುದು, ಮೊರಾರ್ಜಿ ದೇಸಾಯಿ ಇರ್ಬೋದು, ಕಾಂಗ್ರೆಸ್ನ ಒಂದು ಸಿಂಡಿಕೇಟ್ ಆಗಿ ನಂತರ ಅದು ಸೋಷಿಯಲಿಸ್ಟ್ ಆಗಿರ್ತಕ್ಕಂಥ ಸಂಘಟನೆಗಳು ಕೂಡ ಕಾಂಗ್ರೆಸ್ಗೆ ಪರ್ಯಾಯವನ್ನು ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟು, ಅದರ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಪರ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೂರನೇದಾಗಿ ಮಂಡಲ ಚಳುವಳಿಯಿಂದ ಪ್ರೇರಿತವಾಗಿರ್ತಕ್ಕಂಥ ಕಾಸ್ಟ್ ಗ್ರೂಪ್ಸ್ಗಳು ಪೊಲಿಟಿಕಲ್ ಪಾರ್ಟಿಯಾಗಿ ಬಂದವು. ಮುಲಾಯಂ ಸಿಂಗ್ ಯಾದವ್ ಇರ್ಬೋದು,
ಲಾಲು ಪ್ರಸಾದ್ ಯಾದವ್ ಇರಬಹುದು, ಅಲ್ಲಿ ಚೌತಾಲ ಇರಬಹುದು. ಇಲ್ಲಿ ದೇವೇಗೌಡರ ಪಾರ್ಟಿ ಕೂಡ ಒಂದು ಕಾಸ್ಟ್ ಪೊಲಿಟಿಕಲ್ ಪಾರ್ಟಿ ಇತ್ತಲ್ವ. ಎಸ್, ಹೌದು. ಆದರೆ ಶರದ್ ಪವಾರರ ಮರಾಠ ಫೋಕಸ್ಡ್ ಆಗಿರ್ತಕ್ಕಂಥ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಇವೆಲ್ಲವೂ ಕಾಸ್ಟ್ ಗ್ರೂಪ್ಸ್ಗಳು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ರೂಪುಗೊಂಡು ಸೋಷಿಯಲಿಸ್ಟೇ ವಿಘಟನೆ ಆಗಿ ಕಾಸ್ಟ್ ಪಾರ್ಟಿಗಳಾದವು. ಎಸ್. ಆದರೆ ಅವುಗಳಿಗೂ ಕೂಡ ಕಾಂಗ್ರೆಸ್ಗೆ ಒಂದು ಅಲ್ಟರ್ನೇಟಿವ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ದೇಶದಲ್ಲಿ ಕಾಂಗ್ರೆಸ್ಗೆ ಅಲ್ಟರ್ನೇಟಿವ್ ಕೊಟ್ಟಿದ್ದ್ಯಾರು? ಕೊನೆಗೆ RSS. ಆ ಕಾರಣದಿಂದ ನೋಡಿ, ಪ್ರಿಯಾಂಕ್ ಖರ್ಗೆ ಇನ್ ಪ್ರಿನ್ಸಿಪಲ್ ಆಗಿ ಪೊಲಿಟಿಕಲ್ ಆಗಿ ಈ ದೇಶದಲ್ಲಿ ನಾವು RSS ಅನ್ನು ಎದುರಿಸಿದರೆ ಮಾತ್ರ ವಾಪಸ್ ಕಾಂಗ್ರೆಸ್ಸನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ಹೇಳ್ತಾ ಇದ್ರೆ ಈಸ್ ರೈಟ್ ಇನ್ ಟೆಲ್ಲಿಂಗ್ ಈಸ್ ರೈಟ್. ಆದರೆ ನನಗನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರನಾಗಿ ಅಂದರೆ ಮೇನ್ ಸ್ಟ್ರೀಮ್ ಪೊಲಿಟಿಷಿಯನ್ ಅವರು ದೆವ್ವ ನೆರಳು ಭಾಷೆಯನ್ನು ಉಪಯೋಗಿಸ್ದೆ ನೇರವಾಗಿ ಇಡೀ BJPಯ ಶಕ್ತಿ ಇರೋದು RSSನಲ್ಲಿ. ನಾವು BJPಯನ್ನು ಟೇಕ್ ಆನ್ ಮಾಡಿ ಪುನರಪಿ ಅಧಿಕಾರ ಹಿಡಿಯೋದಿದ್ರೆ RSS ಅನ್ನು ಟೇಕ್ ಆನ್ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇದಕ್ಕೊಂದು ವಾದವನ್ನು ಮಂಡಿಸಿದರೆ ಅಕ್ಸೆಪ್ಟಬಲ್ ವಾದ. ದಟ್ ಈಸ್ ಅಕ್ಸೆಪ್ಟಬಲ್ ವಾದ. ಯಾಕಂದ್ರೆ ನೋಡಿ, ಎಂಡ್ ಆಫ್ ದ ಡೇ BJPಯ ಸ್ಟ್ರೆಂತ್ ಇರ್ತಕ್ಕಂಥದ್ದೇ RSSನಲ್ಲಿ. ಇವತ್ತು ಇಡೀ ಚುನಾವಣೆ ನೋಡ್ರಿ ನೀವು, ಕಾಂಗ್ರೆಸ್ ಮತ್ತು BJPಗಳು ಚುನಾವಣೆಗಳು ಎದುರಿಸ್ತವೆ. ಹರಿಯಾಣದಲ್ಲಿ ಸ್ಮೃತಿ ಇರಾನಿ ಏನು ಹಾಕಿದ್ರು ಫೋಟೋ, ಸಂಘದ ಸ್ವಯಂ ಸೇವಕನ ಫೋಟೋ ಹಾಕಿದ್ರು, ಇವರಿಂದ ಗೆದ್ವಿ ಅಂತ. ಕರೆಕ್ಟ್. ಮಹಾರಾಷ್ಟ್ರದಲ್ಲಿ ಅತುಲ್ ಲಿಮಯನ್ನ ಡೆಪ್ಯೂಟ್ ಮಾಡಿದ್ರಿಂದ ಸುಮಾರು 10,000 ಕಾರ್ನರ್ ಮೀಟಿಂಗ್ಗಳು ನಡೆದವು. ಸೊ ಪ್ರಿಯಾಂಕ್ ಖರ್ಗೆ ಹೇಳಿದ ರೀತಿ ಮೇ ಬಿ ಕ್ವಶನೇಬಲ್. ಯಾಕಂದರೆ ನಿಮ್ಮ ರಾಜಕೀಯ ವಿರೋಧಿಗಳನ್ನು ನೀವು ದೆವ್ವ ಅಂತ ಕರೀಲಿಕ್ಕೆ ಶುರು ಮಾಡಿದರೆ, ಈಗ ರವಿಕುಮಾರ್ ಬಾಯಲ್ಲಿ ಬಂದೇ ಬಿಡುತ್ತಲ್ಲ ನೆಗೆಟಿವ್ ದೆವ್ವ ಅಂತ, ಹೌದು, ಅವರು ಅದೇ ಭಾಷೆಯಲ್ಲೂ ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಐಡಿಯಾಲಜಿಕಲ್ ಏನಂತಾರೆ ವಿರೋಧಿಗಳನ್ನು ಐಡಿಯಾಲಜಿಕಲ್ ದೃಷ್ಟಿಯಿಂದಲೇ ಖಂಡಿಸ್ಲಿಕ್ಕೆ ಶುರು ಆದರೆ ಹೊಸ ಹೊಸ ವಿಷಯಗಳು ಕೂಡ ಹೊರಗಡೆ ಬರ್ಬೋದು. ಅದರ್ವೈಸ್ ಏನಾಗುತ್ತೆ, ದೆವ್ವ ನೆರಳು ಈ ಶಬ್ದಗಳು ಮಾತ್ರ ಉಳ್ಕೊಳ್ತವೆ. ನೀವು ಕಾಂಗ್ರೆಸ್ನವ್ರಿಗೆ ಪ್ರಿಯಾಂಕ್ ಖರ್ಗೆ ಹೇಳಬೇಕಿತ್ತು, ನಾವು ಇಷ್ಟು ವರ್ಷ ಅಧಿಕಾರದಲ್ಲಿದ್ವಿ, ಆದರೆ ನಮಗೊಂದು ಐಡಿಯಾಲಜಿಕಲ್ ಆಗಿರ್ತಕ್ಕಂಥ ಏನಂತಾರೆ ಒಂದು ಸೆಟ್ ಐಡಿಯಾಲಜಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಂಘ ಮತ್ತು BJP ಅದನ್ನು ಮಾಡ್ತಾ ಇದೆ, ನಾವು ಕೂಡ ಅದನ್ನು ಮಾಡಬೇಕು. ಇದನ್ನು ರಾಹುಲ್ ಗಾಂಧಿ ಕೂಡ ಹೇಳಿದರು. ಹೌದು, ಇದನ್ನು ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಹೇಳಿದ್ದಾರೆ. ಇಲ್ಲ, ನಾವು ಸಂಘವನ್ನು ಎದುರಿಸಬೇಕಾದ್ರೆ DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ಸಂಘವನ್ನು ಎದುರಿಸಬೇಕಾದ್ರೆ ಸ್ವಲ್ಪ ಸಂಘದ ರೀತಿ ಕೆಲಸ ಮಾಡಲಿಕ್ಕೆ ಕಲಿಬೇಕು ಅಂತ. ಅದರಲ್ಲಿ ತಪ್ಪಿಲ್ಲ. ಬಟ್ ನನಗನ್ಸೋದು ಭಾಷೆಯ ಬಳಕೆ ಅದು ಬರೀ ಭಾಷೆ ದೆವ್ವ ಮತ್ತು ನೆರಳು ಅಷ್ಟೇ ಉಳಿಯತ್ತೆ ನೋಡಿ, ಇದರಲ್ಲಿ ಬೇರೆ ಏನು ಚರ್ಚೆ ಉಳಿಯಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.